ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿಶೋರ್ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಹೋ ರಿಲೇಟೆಡ್ ಅಂದರೆ ಸಾಹೋ ವೆರೈಟಿ ಏನಿದೆ, ಟೊಮ್ಯಾಟೊ ವೆರೈಟಿ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ರೈತರ ಕಡೆಯಿಂದನೇ ಎನ್ಕ್ವೈರೀಸ್ ಬಂತು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೇಳಿದೆ ಇದ್ರ ಬಗ್ಗೆ ವಿಡಿಯೋ ಮಾಡಲಾ ಬೇಡವಾ ಅಂತ, ಯಾಕೆ ಸಾಹೋ ವೆರೈಟಿಗೆ ತುಂಬಾ ವೈರಸ್ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಇದುವರೆಗೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂತಹ ಕೃಷಿ ರಿಲೇಟೆಡ್ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಕಳೆದ 3 ವರ್ಷಗಳಿಂದ ಯಥೇಚ್ಛವಾಗಿ ವೈರಸ್ ಅಟ್ಯಾಕ್ ಆಗ್ತಿರುವಂತಹ ಯಾವುದಾದ್ರೂ ಸೀಡ್ ಇದೆಯಪ್ಪ ಅಂದ್ರೆ ಅದು ಸಹ ವೆರೈಟಿನೇ. ಸೊ ಈ ಒಂದು ಸಹ ವೆರೈಟಿ ನಿಮಗೆಲ್ಲ ಗೊತ್ತಿದ್ದಂಗೆ ಸಿಂಚೆಂಟಾ ಕಂಪ್ನಿದು. ಸೊ ಈ ಒಂದು ಸಿಂಚೆಂಟಾ ಕಂಪ್ನಿ ಸಹ ವೆರೈಟಿ ಏನಿದೆ, ಸೊ ರೈತರು ಯಥೇಚ್ಛವಾಗಿ ಒಂದು ಕಾಲದಲ್ಲಿ ಬೆಳೆದಿದ್ದು ಇದೆ. ಸೊ ಈ ಒಂದು ಸಹ ವೆರೈಟಿ ಆಗಿ ತುಂಬಾನೇ ದುಡ್ಡು ಮಾಡಿದ್ದು ಇದೆ. ಬಟ್ ಈ ಒಂದು ಸಿಚುವೇಶನಲ್ಲಿ ಇದೇ ವೆರೈಟಿಯಲ್ಲಿ ದುಡ್ಡು ಕಳ್ಕೊಂತಿದ್ದರು ಇದ್ದಾರೆ. ಅರೌಂಡ್ 80-90% ಕ್ರಾಪ್ ಲಾಸ್, ಅಂದರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆ ಇನ್ವೆಸ್ಟ್ಮೆಂಟ್ ಕಳ್ಕೊಂಡಿರುವಂತಹ ಸನ್ನಿವೇಶಗಳು ಇದೆ ಈ ಒಂದು ತೋಟದಲ್ಲಿ. ಸೊ ಈ ಒಂದು ಸೀಡನ್ನು ಪ್ಲಾಂಟೇಶನ್ ಮಾಡಿದಂತಹ ತೋಟದ ರೈತರು. ಸೊ ಈಗ ಈ ಒಂದು ಸಾಹೋ ವೆರೈಟಿಗೆ ಯಾಕೆ ಈ ರೀತಿ ಪರಿಸ್ಥಿತಿ ಬಂತು, ಸೊ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಪ್ರತಿಯೊಂದನ್ನು ಸಹ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಈ ಒಂದು ಸಾಹೋ ವೆರೈಟಿ ಹಿಟ್ಟಾಗಿದ್ದು ಹೇಗೆ. ಸೊ ಈ ಒಂದು ಸಾಹೋ ವೆರೈಟಿಯಲ್ಲಿ ತುಂಬ ಮುಖ್ಯವಾಗಿ 3 ಲಕ್ಷಣಗಳಿದ್ವು. ಒಂದನೇದು ಕಾಯು ಆ ಒಂದು ಏನು ಹಣ್ಣಿದೆ, ಸೊ ಆ ಒಂದು ಹಣ್ಣು ಫಲ ಎಂದು ಹೊಳೆಯುವಂಥ ಗುಣವಿತ್ತು. ಸೊ ಅದರ ಜೊತೆಗೆ ಆ ಒಂದು ಲಾಂಗ್ಲಿಟಿ ಅಂದರೆ ವ್ಯಾಪಾರಸ್ಥರು ತಗೊಂಡೋಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಕಾಯಿ ಗಟ್ಟಿ ಅಂದರೆ ಆ ಥಿಕ್ನೆಸ್ ಏನಿತ್ತು, ಸೊ ಅದೊಂದು ಸಹ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು. ಅದು ಅಲ್ಲದೆ ರೈತರಿಗೆ ಯಥೇಚ್ಛವಾಗಿ ಇಳುವರಿನೂ ಸಹ ಬರ್ತಿತ್ತು. ಪ್ಲಾಂಟಿಗೆ ಇದರಲ್ಲಿ ಮೋರ್ ದೆನ್ 10 ಕೆಜಿಸ್ ಆಫ್ ಟೊಮ್ಯಾಟೊ ಅನ್ನೋದು ಪ್ರೊಡ್ಯೂಸ್ ಆಗ್ತಿತ್ತು. ಸೊ ಈ ಕಾರಣದಿಂದ ರೈತರು ಇದನ್ನು ಯಥೇಚ್ಛವಾಗಿ ಪ್ಲಾಂಟೇಶನನ್ನು ಮಾಡ್ತಿದ್ರು. ಸೊ ಇದು ಒಂದು ಹಿಟ್ಟಾಗಲಿಕ್ಕೆ ಒಂದು ಮೇಜರ್ ಕಾರಣ ಆಗಿತ್ತು. ಸೊ ಈಗ ನಾವು ಅನ್ಸಕ್ಸಸ್ಫುಲ್ ಆಗಿದೆ. ಈಗ ಪ್ರೆಸೆಂಟ್ ಲಾಸ್ಟ್ 3 ಇಯರ್ಸಿಂದ ನಮಗಂತೂ ತುಂಬಾ ಲಾಸಸ್ ಅನ್ನೋದಾಗಿದೆ. ಆ್ಯಸ್ ಎ ಫಾರ್ಮರ್ ಆಗಿ ನಾನು ಈ ಒಂದು ಕಂಪ್ಲೀಟ್ ಕನ್ಕ್ಲೂಷನನ್ನು ನಿಮಗೆ ತಿಳಿಸ್ತೀನಿ. ಸೊ ಇದನ್ನೇನು ಕಂಪ್ಲೀಟ್ ನಾನು ಸಹ ವೆರೈಟಿಗೆ ಎಗ್ನೆಸ್ಟ್ ಅಂತಲ್ಲ. ಸೊ ಸಹ ವೆರೈಟಿಗೆ ನಾನು ಈಗಲೂ ಸಪೋರ್ಟ್ ಮಾಡ್ತೀನಿ. ಯಾಕೆ ಅಂದರೆ ಸೊ ಸಹ ವೆರೈಟಿ ಅಷ್ಟು ಕಾಯಿ ಗಟ್ಟಿನೆಸ್ ಆಗಿರಲಿ, ಮಾರ್ಕೆಟಲ್ಲಿ ವ್ಯಾಲ್ಯೂ ಆಗಿರಲಿ, ಅಥವಾ ಶೈನಿಂಗ್ ಆಗಿರಲಿ ಯಾವುದಕ್ಕೂ ಬರೋದಕ್ಕೆ ಚಾನ್ಸೇ ಇಲ್ಲ. ಇದುವರೆಗೂ ಯಾವುದು ಬಂದೂ ಸಹ ಇಲ್ಲ. ಸೊ ಈ ಒಂದು ಸಹ ವೆರೈಟಿ ಈಗ ಈ ಪರಿಸ್ಥಿತಿಯಲ್ಲಿ ಇರೋ ಕಾರಣನೂ ಸಹ ತಿಳಿಸ್ತಾ ಬರ್ತೀನಿ. ಸೊ ಈ ಒಂದು ಸಹ ವೆರೈಟಿಗೆ ನಾನು ಯಾಕೆ ಸಪೋರ್ಟ್ ಮಾಡ್ತೀನಿ, ಒಂದು ಸರ್ಟೆನ್ ಸ್ಟೇಜ್ವರೆಗೂ ಅಷ್ಟೇ. ಸೊ ಆ ಒಂದು ಸ್ಟೇಜ್ ಏನೆಲ್ಲ ಇದೆ ಅದನ್ನು ಮೊದಲಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಾನು ಬಿಫೋರ್ ಮಾರ್ಚ್ ಯಾರೆಲ್ಲ ಪ್ಲಾಂಟೇಶನ್ ಮಾಡ್ತೀರಾ, ಅಂದರೆ ಜನವರಿ ಫೆಬ್ರವರಿ ಯಾರೆಲ್ಲ ಪ್ಲಾಂಟೇಶನ್ ಮಾಡ್ತೀರಾ, ಸೊ ನಿಮ್ಗೇನಾದರೂ ಒಂದು ಪ್ರೈಸಿಂಗ್ ಐಡಿಯಾ ಇತ್ತು ಅಂದರೆ, ನೀವೇನೋ ನಾನು ದುಡ್ಡು ಮಾಡ್ಕೊತೀನಿ ಒಳ್ಳೆ ಇಳುವರಿ ತಗೊಂಡು ನನಗೆ 5ನೇ ತಿಂಗಳಲ್ಲಿ ರೇಟ್ ಬರುತ್ತೆ ಅಥವಾ 4ನೇ ತಿಂಗಳಲ್ಲಿ ರೇಟ್ ಬರುತ್ತೆ ಅಂತ ನೀವೇನಾದರೂ ಪ್ಲಾನಿಂಗಲ್ಲಿದ್ದು ಮಾಡ್ಕೊಳ್ತೀರ ಅಂದರೆ ಸಾಹೋ ವೆರೈಟಿನೇ ಪ್ಲಾಂಟೇಶನ್ ಮಾಡಿ. ಯಾಕೆಂದರೆ ಅದರಲ್ಲಿ ಉತ್ತಮವಾದಂತಹ ಒಂದು ವಾತಾವರಣ ಇರುತ್ತೆ. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಇಳುವರಿನೂ ಸಹ ಬಂದ್ಬಿಡುತ್ತೆ. ಸೊ ನೀವೇನಾದರೂ ಪ್ಲಾಂಟೇಶನನ್ನು ಮಾರ್ಚ್ ಮೇಲ್ಗಡೆ ಅಂತ ಮಾಡ್ತಿದ್ರೆ, ಸೊ ಮಾರ್ಚ್ ಮೇಲೆ ಮಾಡ್ತಿದ್ರೆ ಯಾವುದಾದ್ರೂ ಬೇರೆ ಒಂದು ಸೀಡ್ಗೆ ಹೋಗಿ ಸಹ ವೆರೈಟಿಗೆ ಹೋಗಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಕಳೆದ 3 ವರ್ಷಗಳಿಂದ ನಾವೇನು ಮಾರ್ಚ್ 10ನೇದಿಂದ 15ನೇ ತಾರೀಕು ಮೇಲ್ಗಡೆ ಪ್ಲಾಂಟೇಶನ್ ಮಾಡಿದಂತಹ ಒಂದು ಸಹ ವೆರೈಟಿ ಏನಿದೆ, ಸೊ ಅದರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಲೀಫ್ ಕರ್ಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಮೇಜರಾಗಿ ಏಪ್ರಿಲ್ ತಿಂಗಳಲ್ಲಿ ಮಾಡಿದಂತಹ ಪ್ರತಿಯೊಂದು ಕ್ರಾಪ್ಗೂ ಸಹ ಲೀಫ್ ಕರ್ಲ್ ವೈರಸ್ ಅನ್ನೋದು ಪಕ್ಕಾ ಬಂದೇ ಬರುತ್ತೆ. ಸೊ ಈ ಒಂದು ಲೀಫ್ ಕರ್ಲ್ ವೈರಸ್ ಅನ್ನೋದಕ್ಕೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇಲ್ಲ. ನಾವು ಬೇಸಿಕ್ ಏನು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಿದ್ದೀವಿ ವೈಟ್ ಪ್ಲೇಸ್ಗೆ, ಅದನ್ನು ಸ್ಪ್ರೇ ಮಾಡ್ಕೋಬೇಕಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ಸ್ ಅನ್ನೋದು ಬಂದಿಲ್ಲ. ಸೊ ಆ ಕಾರಣದಿಂದ ಈ ಒಂದು ಸಹ ವೆರೈಟಿನ ನೀವು ಈ ಟೈಮಲ್ಲಂತೂ ಪ್ಲಾಂಟೇಶನ್ ಮಾಡೋಕ್ಕೆ ಹೋಗಲೇಬಿಡಿ. ಸೊ ನಾನು ಸಪೋರ್ಟ್ ಮಾಡ್ತೀನಿ ಯಾವಾಗ ಅಂದರೆ, ಸೊ ಮಾರ್ಚ್ ಮುಂಚೆ ಏನಾದರೂ ಪ್ಲಾಂಟೇಶನ್ ಮಾಡ್ತಿದ್ದೆ ಅಂದರೆ ಸಾಹೋನೆ ಮಾಡಿ. ಸೊ ಅದಾದಮೇಲೆ ಜೂನ್ ಅಂದರೆ ಎಂಡ್ ಆಫ್ ಫಸ್ಟ್ ಆಫ್ ಜೂನ್, ಮೇ ಲಾಸ್ಟಲ್ಲಿ ನೀವೇನಾದರೂ ಪ್ಲಾಂಟೇಶನ್ ಮಾಡ್ತೀರಂದರೆ ಸೊ ಸಾಹೋನೆ ಪ್ಲಾಂಟೇಶನ್ ಮಾಡಿ. ಸೊ ಇನ್ ಬಿಟ್ವೀನ್ ಗ್ಯಾಪ್ ಏನಿದೆ, ಈ ಒಂದು 3 ಮಂತ್ ಮಾರ್ಚ್ ಏಪ್ರಿಲ್ ಮೇ, ಸೊ ಈ 3 ಮಂತ್ಸು ನೀವು ಯಾವುದಾದ್ರೂ ಬೇರೆ ಸೀಡ್ ಅನ್ನೋದನ್ನು ಐಡೆಂಟಿಫೈ ಮಾಡಿ. ಸೊ ಯಾವುದು ಈ ಒಂದು ಕ್ಲೈಮೇಟ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಪ್ಲಾಂಟೇಶನ್ ಮಾಡ್ಕೊಳ್ಳಿ. ಈಗ ಈ ಟೈಮಲ್ಲಿ ಏನಾದರೂ ಸಾಹೋ ಪ್ಲಾಂಟೇಶನ್ ಮಾಡಿದ್ರಿ ಅಂದರೆ ಸೊ ನೀವು ಮಾಡ್ಬೋದು. ದೇರ್ ಆರ್ ಸಮ್ ಕಂಡೀಷನ್ಸ್, ಅದನ್ನು ನೀವೇನಾದರೂ ಫಾಲೋ ಅಪ್ ಮಾಡಿಕೊಂಡ್ರೆ ಸೊ ನಿಮ್ಗೊಂದು 50% ಸಕ್ಸಸ್ ರೇಟ್ ಅನ್ನೋದು ಸಿಗೋ ಚಾನ್ಸಸ್ ಇರುತ್ತೆ. ಆದರೆ 100% ಸಿಗೋದಕ್ಕೆ ಇಲ್ಲವೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಕಂಡೀಷನ್ಸ್ ಹೇಳ್ತೀನಿ ಮೊದಲಿಗೆ. ಸೊ ಏನು 50% ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಕಂಡೀಷನ್ಸ್ ಹೇಳ್ತೀನಿ ನೋಡಿ. ಮೊದಲಿಗೆ ನಿಮ್ಮದು ಹೊಸ ಭೂಮಿ ಆಗಿರಬೇಕು. ಹಿಂದೆಂದೂ ಅದರಲ್ಲಿ ಬೆಳೆ ಮಾಡಿರಬಾರ್ದು. ಸೊ ಹೊಸ ಭೂಮಿ ಆಗಿರಬೇಕು. ಅದರಲ್ಲಿ ನಿಮಗೆ ಒಳ್ಳೆ ರೀತಿಯಾದಂತಹ ಒಂದು ಸನ್ ಎಕ್ಸ್ಪೋಜರ್ ಆಗಿ ತುಂಬ ಚೆನ್ನಾಗಿರಬೇಕು. ಆ ಒಂದು ಲ್ಯಾಂಡಲ್ಲಿ ನೀವು ಹೊಸ ಪ್ಲಾಂಟೇಶನ್ ಮಾಡ್ತಿದ್ರೆ ಅಂದರೆ ಸೊ ದೇರ್ ಆರ್ ಚಾನ್ಸಸ್, ಅಂದರೆ ನಿಮ್ಗೊಂದು 50% ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಸಪ್ಲಿಮೆಂಟ್ಸ್ ಕೊಡ್ತೀವಿ, ಸೊ ಅದನ್ನು ನೀವೇನಾದರೂ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಅಂದರೆ
ಸೊ ಹೊಸ ಭೂಮಿ ಇದ್ದು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ನಿಮ್ಮ ಕ್ರಾಪ್ ಒಂದು ಅರೌಂಡ್ 50 to 60% ಸಕ್ಸಸ್ ಆಗೋಕ್ಕೆ ಕಾರಣ ಅಲ್ಲಿರುತ್ತೆ. ಸೊ ಚಾನ್ಸಸ್ಸು ಜಾಸ್ತಿ ಇರುತ್ತೆ. 62 ಅಷ್ಟೇ, ಜಾಸ್ತಿ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ 60% ಅರೌಂಡ್ 50 to 60% ಆಗೋ ಚಾನ್ಸಸ್ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಚಾನ್ಸಸ್ ಅನ್ನೋದು ಝೀರೋ ಇರುತ್ತೆ 100% ಸಕ್ಸಸ್ ಆಗೋಕ್ಕೆ. ಈ ಒಂದು ಎಸ್ಪೆಷಲಿ ಈ ಟೈಮಲ್ಲಿ ಪ್ಲಾಂಟೇಷನ್ ಮಾಡಿದ್ರೆ ಅಂದರೆ ಏಪ್ರಿಲ್ ಮಂತನ ಮೈಂಡಲ್ಲಿ ಇಟ್ಕೊಳ್ಳಿ, ಸಾಹೋನ ಪ್ಲಾಂಟೇಷನ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಕ್ಲೈಮೇಟ್ ಎಷ್ಟೇ ಅಡ್ಜಸ್ಟಬಲ್ ಆಗಿದ್ರೂ ನೀವು ಮಾಡಲೇಬೇಡಿ. ಸೊ ಡಿಸೈಡ್ ಆಗಿ, ಸೊ ಮಾರ್ಚ್ ಏನು ಸ್ಟಾರ್ಟಿಂಗ್ ಏನಾದರೂ ಪ್ಲಾಂಟೇಷನ್ ಮಾಡಿದ್ರೆ 10ನೇ ತಾರೀಕುವರೆಗೂ ಮಾಡ್ಕೋಬೋದು. ಅದಾದಮೇಲೆ ನೀವು ಸಾಹೋ ವೆರೈಟಿನ ಪ್ಲಾಂಟೇಷನ್ ಮಾಡೋಕ್ಕೆ ಹೋಗ್ಬಿಡಿ. ಇಟ್ಸ್ ಹಂಬಲ್ ರಿಕ್ವೆಸ್ಟ್. ಸೊ ಇಟ್ಸ್ ಕಂಪ್ನಿ ಎಗ್ನಿಸ್ಟ್ ಅಂತನೂ ಅಲ್ಲ, ನಾನೇನು ಕಂಪ್ನಿ ಎಗ್ನಿಸ್ಟ್ ಅಲ್ಲ, ನಾನು ಪ್ರಮೋಟ್ ಮಾಡ್ತೀನಿ ವೆನ್ ಆ ಒಂದು ಕ್ಲೈಮೇಟ್ಗೆ ಏನು ಸೂಟ್ ಆಗ್ತಿದೆ. ಈಗ ನಮಗೆ ವಿಂಟರಲ್ಲೂ ಮತ್ತು ರೈನಿ ಸೀಸನಲ್ಲಿ ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಸಾಹೋ ವೆರೈಟಿಯಲ್ಲಿ. ಏನು ಕಾಯಿ ಉದುರುತ್ತೆ ಅದು ನಾರ್ಮಲಿ ಎಲ್ಲದರಲ್ಲೂ ಉದುರುತ್ತೆ, ಮತ್ತು ಬೇರೆ ಫಂಗಲ್ ಡಿಸೀಸಸ್ ಅದನ್ನೆಲ್ಲ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು. ಇಳುವರಿನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ವೆಲ್ ಆ್ಯಂಡ್ ಗುಡ್, ಅದರಲ್ಲಿ ಯಾವುದೇ ರೀತಿಯಂಥ ಕಾಂಪ್ರಮೈಸ್ ಇಲ್ಲ. ಬಟ್ ಆದರೆ ನಾವು ಆ ಮಾರ್ಚ್ 15ನೇ ತಾರೀಕು ಮೇಲ್ಗಡೆ ಏನು ಪ್ಲಾಂಟೇಷನ್ ಮಾಡ್ತೀವಿ, ಸೊ ಅದರಲ್ಲಿ ಮೇಜರಾಗಿ ನಮ್ಗೆ ಇಶ್ಯೂ ಇರೋದೇ ಲೀಫ್ ಕರ್ಲ್ ವೈರಸ್ ಬರೋದು. ಸೊ ನಮಗೆ ಅಲ್ಲಿ ಗೊತ್ತಿದ್ದು ನಾವು ಅದೇ ಪ್ಲಾಂಟೇಷನ್ ಮಾಡ್ತೀರಂದರೆ ಆ್ಯಸ್ ಎ ಫಾರ್ಮರ್ ಆಗಿ ಅದನ್ನು ನಾವು ತಪ್ಪು ಮಾಡ್ತಿದ್ದೀವಿ ಅಂತಲೇ ಅರ್ಥ. ಇಷ್ಟು ಹೇಳಿದ್ರೂ ಮತ್ತೇನೋ ಪ್ಲಾಂಟೇಷನ್ ಮಾಡ್ತೀರಿ ಅಂದರೆ ಸೊ ನೀವು ಕ್ರಾಪ್ ನೆಟ್ ಅನ್ನೋದು ಯೂಸ್ ಮಾಡಿ ಸಾಹೋ ವೆರೈಟಿಗೆ. ಯಾಕೆ ಅಂದರೆ ಕ್ರಾಪ್ ನೆಟ್ಟಲ್ಲಿ ವೈರಸ್ ತಡೆಗಟ್ಟಬಹುದಾದಂತಹ ಒಂದು ಸನ್ನಿವೇಶ, ಎನ್ವಿರಾನ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಈ ಕ್ರಾಪ್ ನೆಟ್ ರಿಲೇಟೆಡು ನಿಮ್ಗೇನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅದ್ರ ಬಗ್ಗೆ ಇನ್ನೊಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ, ಕ್ರಾಪ್ ನೆಟ್ಟಲ್ಲಿ ಯಾವ ರೀತಿ ಸಾಹೋ ವೆರೈಟಿನ ಬೆಳೆಸ್ಬೋದು. ಸೊ ಕೆಲವು ರೈತರು ಇರ್ತಾರೆ ಏನಂದರೆ ನಾನು ಸಾಹೋ ಬಿಟ್ಟು ಯಾವುದು ಪ್ಲಾಂಟೇಷನ್ ಮಾಡಲ್ಲ, ನೀನು ಎಷ್ಟೇ ಹೇಳೋ ನಾನು ಪ್ಲಾಂಟೇಷನ್ ಮಾಡೋದೇ ಸಾಹೋ ಅಂತ. ಸೊ ಅಂಥ ರೈತರಿಗೆ ನಾನು ಈ ಒಂದು ಸಜೆಷನ್ ಕೊಡ್ತೀನಿ, ಕ್ರಾಪ್ ನೆಟ್ ಅನ್ನೋದು ಯೂಸ್ ಮಾಡ್ಕೊಳ್ಳಿ. ಇದು ಉತ್ತಮ ಆಪ್ಷನ್. ನೀವು ಸಾಹೋ ಬೆಳೆದಿರಿ ಅಂದರೆ ಇದು ಉತ್ತಮ ಆಪ್ಷನ್ನು. ಸೊ ಈ ಒಂದು ಕ್ರಾಪ್ ನೆಟ್ ಆಗೋಕ್ಕೆ ಒಂದು ಸ್ವಲ್ಪ ಸೈಂಟಿಫಿಕ್ ನಾಲೆಜು ಬೇಕು. ಸೊ ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟು ಬೇಕಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಇದ್ದು ಚೂರು ಟೆಕ್ನಿಕಲಿ ಐಡಿಯಾ ಇದ್ದರೆ ಸೊ ಇದನ್ನು ನಾವು ಸಕ್ಸಸ್ ಪಡಿಬೋದು ಅದರಲ್ಲೂ ಸಹ ಕ್ರಾಪ್ ನೆಟ್ ಹಾಕಿ. ಸೊ ಇದು ಒಂದು ಆಪ್ಷನ್ ಇದೆ. ಸೊ ಇದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. 15th ಹಿಡಿದು ಅರೌಂಡ್ ಮೇ ಎಂಡಿಂಗ್ವರೆಗೂ 13th ಸೊ ಈ ಒಂದು 3 ಮಂತ್ಸ್ ಗ್ಯಾಪ್ ಏನಿದೆ, ಸೊ ಈ ಒಂದು 3 ಮಂತ್ ಗ್ಯಾಪಲ್ಲಿ ಈ ಒಂದು ಸಾಹೋ ವೆರೈಟಿನ ಅವಾಯ್ಡ್ ಮಾಡಿ. ಸೊ ಬೇರೆ ಯಾವುದಾದ್ರೂ ರೀತಿಯಾದಂತಹ ಒಂದು ಸೀಡ್ ವೆರೈಟಿನ ಐಡೆಂಟಿಫೈ ಮಾಡಿಕೊಂಡು ಸೊ ನೀವು ಅದನ್ನು ಪ್ಲಾಂಟೇಷನ್ ಮಾಡಿ. ಈಗ ಪ್ರೆಸೆಂಟಿಗೆ ಈ ಇಯರ್ ಅಂತೂ ಎಸ್ಪೆಷಲಿ ತುಂಬಾ ವೆರೈಟೀಸ್ ಆಫ್ ಟೊಮ್ಯಾಟೊ ಸೀಡ್ಸ್ ಅನ್ನೋದು ಬಂದಿದೆ. ಸೊ ಅದರಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಟೆಸ್ಟ್ ಅನ್ನೋದು ಆಗಿರುತ್ತೆ. ಸೊ ಆ ಒಂದು ರೀತಿಯಾದಂತಹ ಒಂದು ಸೀಡ್ಸನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಟೆಸ್ಟ್ ಆಗಿರಬೇಕು, ಅಂದರೆ ನೀವು ಆಲ್ರೆಡಿ ಖುದ್ದು ನೋಡಿರಬೇಕು ಆ ತೋಟನ, ವೆದರ್ ಅದು ಚೆನ್ನಾಗಿ ಬಂದಿದೆಯಾ ಇಳುವರಿ, ಅಥವಾ ಕಾಯಿ ಗಟ್ಟಿ ಇದೆಯಾ, ಮಾರ್ಕೆಟಲ್ಲಿ ಸೇಲ್ ಆಗ್ತಿದೆಯಾ ಇಲ್ಲ ಅಂತಲೂ ಸಹ ನೀವು ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಸಹ ನೀವು ಅದಕ್ಕೆ ಇನ್ ಫರ್ದರ್ ನೀವು ನೆಕ್ಸ್ಟ್ ಇಯರ್ನ ಪ್ಲಾಂಟೇಷನ್ ಮಾಡ್ಕೊಳ್ಳಿ. ಸೊ ಈ ಇಯರ್ ಏನೆಲ್ಲ ಪ್ಲಾಂಟೇಷನ್ ಮಾಡಿದರೆ ಸಾಹೋದು ಅದರ ಒಂದು ಕಂಡೀಷನ್ ಹಾರಬಲ್ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಸೊ ಈವನ್ ಈ ರೀತಿ 15 ದಿನ ಮಳೆ ಬಿದ್ದಿದೆ, ಬಟ್ ಸ್ಟಿಲ್ ದೆರ್ ಇಸ್ ನೋ ರೆಸ್ಪಾನ್ಸ್. ಯಾವುದೇ ರೀತಿಯಾದಂತಹ ಒಂದು ಚಲನವಲನಗಳಿಲ್ಲ. ವೈರಸ್ ಅನ್ನೋದು ಖುದ್ದು ಇದೆ, ಈಗಲೂ ಸಹ ಇದೆ. ಸೊ 15 ದಿನ ಆದಮೇಲೆ ಇನ್ನೂ ಜಾಸ್ತಿ ಆಗಿದ್ದೀನಿ ಅಂತ ಹೇಳಬೇಕು. ಸೊ ಇಲ್ಲಿಂದ ಈಗೇನು ಹೊಸ ಕ್ರಾಪ್ಸ್ ಇದೆಯೋ ಇದನ್ನು ಅನಲೈಸ್ ಮಾಡಬೇಕು, ವೆದರ್ ಈಗಲೂ ಸಹ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಅನಲೈಸ್ ಮಾಡಿದ್ರೆ ದೆನ್ ನಮಗೊಂದು ಕನ್ಕ್ಲೂಷನ್ ಬರುತ್ತೆ, ಇದು ಟೆಂಪ್ರೇಚರಿಂದ ಆಗ್ತಿದೆಯಾ ಅಥವಾ ಏನಾದರೂ ಸೀಡ್ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಮೇಜರಾಗಿ ರೈತರೆಲ್ಲ ಕಂಪ್ಲೇಂಟ್ ಮಾಡ್ತಿರೋದು ಸೀಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಆ ಒಂದು ಸೀಡ್ ಪ್ರಾಬ್ಲಮ್ ಇದ್ದರೆ ಸೊ ಡೆಫಿನೆಟ್ಲಿ ಈಗ ಗೊತ್ತಾಗ್ಬಿಡುತ್ತೆ. ಈಗ ರೈನಿ ಸೀಸನಲ್ಲಿ ಆ ಥರನೇ ಮುದ್ರು ಬಂದು ಆ ಥರನೇ ಲೀಫ್ ಕರ್ಲ್ ವೈರಸ್ ಬಂದರೆ ಸೊ ಅದು ಡೆಫಿನೆಟ್ಲಿ ಅದು ಸೀಡ್ ಪ್ರಾಬ್ಲಮ್ ಅಂತ ನಾವು ಇದು ಮಾಡ್ಕೋಬೋದು. ಅಂದರೆ ಆ್ಯಸ್ ಪರ್ ನಾನು ಫಾರ್ಮರ್ ನಾಲೆಜ್ ಮುಖಾಂತರ ಹೇಳ್ತಿದ್ದೀನಿ. ಯಾಕೆ ಅಂದರೆ ನಾನೇನು ಫುಲ್ ಇನ್ಡೆಪ್ತ್ ಡೀಟೇಲ್ದಾಗಿ ಹೇಳ್ತಿಲ್ಲ. ಸೊ ಜಸ್ಟ್ ನಿಮಗೆ ಒಂದು ಕ್ಲಾರಿಟಿ ಕೊಡ್ತಿದ್ದೀನಿ, ಯಾವ ಟೈಮಲ್ಲಿ ಪ್ಲಾಂಟೇಷನ್ ಮಾಡಿದ್ರೆ ಸಹ ಬೆಸ್ಟು, ಯಾವ ಟೈಮಲ್ಲಿ ಪ್ಲಾಂಟೇಷನ್ ಮಾಡಬಾರ್ದು ಅಂತ. ಸೊ ಇದನ್ನು ನಿಮಗೆ ಕ್ಲಿಯರಾಗಿ ಅರ್ಥ ಮಾಡೋಣ ಅಂತ ಒಂದು ಉದ್ದೇಶದಿಂದ ಹೇಳ್ತಿದ್ದೀನಿ. ಇದಿಷ್ಟು ಸೊ ಕಂಪ್ಲೀಟ್ ಡೀಟೇಲ್ಸು ಯಾಕೆ ಸಹನ ಪ್ಲಾಂಟೇಷನ್ ಮಾಡಬಾರ್ದು ಈ ಒಂದು ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಹೊಸ ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್ ಜೈ ಕಿಸಾನ್.